ನೋಡಿ, ಭಾರತೀಯ ಜನತಾ ಪಾರ್ಟಿ ಇವತ್ತು 2ನೇ ಹಂತದ ಟಿಕೆಟ್ಗಳನ್ನು ಘೋಷಣೆ ಮಾಡಿದ್ದು. 5ರಲ್ಲಿ 4 ಸೀಟ್ಗಳನ್ನು ಇವತ್ತು ಚಿತ್ರದುರ್ಗ ಜಿಲ್ಲೆಯನ್ನು ಹೊರತುಪಡಿಸಿ ಉಳಿದ 4 ಕ್ಷೇತ್ರಕ್ಕೆ ಇವತ್ತು ಪಟ್ಟಿಯನ್ನು ಬಿಡುಗಡೆ ಆಗಿದೆ. ನಿನ್ನೆ ದಿವಸ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಒಂದ್ಸಲ ಅಭ್ಯರ್ಥಿ ಘೋಷಣೆ ಆಯ್ತಂದ್ರೆ ಆ ಗೆಲುವಿನ ಕಡೆ ಯಾವ ರೀತಿ ಹೋಗಬೇಕನ್ನುವಂಥದ್ದು ಯೋಚನೆ ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ಯೋಚನೆ ಇರೋಂಗಿಲ್ಲ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಭಾರಿ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಬರ್ತಾರೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ಇದೆ. ಅಲ್ಲಿ ಸ್ಥಳೀಯ ನಾಯಕರು ಸ್ವಲ್ಪ ಅಸಮಾಧಾನ ಇದ್ದಾರೆ. ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಮಾಡಿ ಸರ್, ತಾವು ಕೂಡ ಹೋಗಿ ಬಂದ್ರಿ, ದೆಹಲಿಗೆ ಹೋಗಿ ಮತ್ತು ಬೆಳಗಾವಿಯಲ್ಲಿ ಅಡ್ಡಾಡಿ ಪ್ರವಾಸ ಮಾಡಿದ್ರಿ ಸರ್. ಅಲ್ಲಿ ವಾತಾವರಣ ಈಗ ಅದನ್ನ ಹೇಳಿ ಇದನ್ನಿಲ್ಲ, ಫಸ್ಟಿಗೆ ಡೆಲ್ಲಿಗೆ ಹೋಗಿದ್ದು ಇಲ್ಲಿ ಇದೆಲ್ಲ ಅಲ್ಲ, ಈಗ ಬೆಳಗಾವಿ ಹೋಗಿ ಬಂದ್ರಿ ಸರ್. ಆ ಸ್ಥಳೀಯ ನಾಯಕರ ವಿರೋಧ ಇದೆ. ಕೆಲವೊಂದ್ಸಲ ಸಮಸ್ಯೆಗಳು ಬರ್ತಾವೆ. ಯಾಕಂದ್ರೆ ಇವತ್ತು ಪಾರ್ಟಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ಅನೇಕ ಈಗ ಬೆಳಗಾವಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಅನೇಕರು ಆಸ್ಪಿರೆಂಟಾಗಿ ನಮಗೂ ಟಿಕೆಟ್ ಬೇಕು ಅಂತಕ್ಕಂಥದ್ದನ್ನು ಅನೇಕ ನಾಯಕರು ಅಲ್ಲಿಯವರು ಕೂಡ ಕೇಳಿದರು. ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಪಾರ್ಟಿ. ಎಲ್ಲರಿಗೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಟಿಕೆಟ್ ಕೇಳೋಕ್ಕೆ ಯಾರಿಗೂ ಅಭ್ಯಂತರ ಇಲ್ಲ. ಎಲ್ಲರಿಗೂ ಕೂಡ ಮುಕ್ತವಾಗಿ ಅವಕಾಶ ಇರುತ್ತೆ. ಇಲ್ಲಿ ಬಂದವರು ಎಲ್ಲರೂ ರಾಜಕಾರಣ ಮಾಡೋಕ್ಕೆ ಬಂದಿರ್ತಾರೆ, ವಿನಾ ಸನ್ಯಾಸಿಗಳಾಗಿ ಯಾರು ಕೂಡ ಬಂದಿರಂಗಿಲ್ಲ. ಹೀಗಾಗಿ ಅಲ್ಲಿಯವರು ಎಲ್ಲರೂ ಅನೇಕರು ಕೇಳಿದರು ಟಿಕೆಟ್ ಬೇಕು ಅಂತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಆದರೆ ಪಾರ್ಟಿ ನಿರ್ಧಾರ ಒಂದು ಸಲ ಘೋಷಣೆ ಆಯಿತು ಅಂತಂದರೆ ಅದಕ್ಕೆ ಎಲ್ಲರೂ ಕೂಡಿ ಸಹಮತದಿಂದ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಕೆಲಸನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಹೊತ್ಕೊಂಡು ಮಾಡ್ತಾರೆ. ಅದರಲ್ಲಿ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕೆಂದರೆ ಹಿಂದಿನ ಅನೇಕ ಚುನಾವಣೆಗಳನ್ನು ನೋಡಿದೆ ನಾವು. ಒಂದು ಸಲ ಅಧಿಕೃತ ಅಭ್ಯರ್ಥಿ ಘೋಷಣೆ ಆಯಿತು ಅಂತಂದರೆ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಸೇರಿಸಿ ಗೆಲುವನ್ನು ಮಾಡುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಈ ವಿಶೇಷವಾದಂಥ ಚುನಾವಣೆ ಈ ದೇಶದ ಪ್ರಧಾನಮಂತ್ರಿಗಳನ್ನಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿಗೆ ನಾವು ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಇದು ಕೇವಲ ದೇಶಕ್ಕಲ್ಲ, ಇಡೀ ಜಗತ್ತಿಗೆ ಭಾಳಷ್ಟು ಬೇಕಾಗಿರ್ತಕ್ಕಂಥ ಸಂಗತಿ. ಯಾಕೆಂದರೆ ಇಡೀ ಜಗತ್ತು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಹೀಗಾಗಿ ಇಡೀ ದೇಶದಲ್ಲಿ ಕೂಡ ಇವತ್ತು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ವಾತಾವರಣ ಐತಿ. ಭಾರತೀಯ ಜನತಾ ಪಾರ್ಟಿ 400ಕ್ಕೂ ಹೆಚ್ಚಿನ ಸೀಟುಗಳನ್ನು 100% ಗೆಲ್ತೈತಿ. ಕರ್ನಾಟಕದಲ್ಲಿ ಕೂಡ ನಾವು ಈ ಕಳೆದ ಸಲ 25 ಸೀಟುಗಳನ್ನು ಗೆದ್ದಿದ್ವಿ. ಈಗ ನಮ್ಮ ಗುರಿ NDA ಆಗಿ ಅಂದರೆ JDS ಅನ್ನು ಸೇರಿಸಿ 28ಕ್ಕೂ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಯೋಜನೆಗಳು ನಾವು ಮಾಡ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಭಾರಿಗಳಾಗಲಿ, ಸಂಚಾಲಕರನ್ನಾಗಲಿ, ಕ್ಲಸ್ಟರ್ ಹೆಡ್ಗಳನ್ನಾಗಲಿ ನಿಯುಕ್ತಿಯನ್ನು ಮಾಡಿ ಭಾಳಷ್ಟು ಕೆಲಸ ಕಾರ್ಯಗಳು ಮುಂದೆ ಹೋಗಿದ್ದಾವೆ. ಈಗ ಆ ನಿಟ್ಟಿನಲ್ಲಿ ಇವತ್ತು ಅಭ್ಯರ್ಥಿಗಳಾದಮೇಲೆ ಎಲ್ಲರೂ ಸೇರಿಸಿ ಅದೇನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳಿದ್ರೆ ಕುಂತು ಮಾತಾಡಿ ಸರಿ ಮಾಡಿಸಿ ಗೆಲುವಿನ ಕಡೆ ತೆಗೆದುಕೊಳ್ಳೋಕೆ ಏನೇನು ಬೇಕೋ ಆ ಎಲ್ಲ ಕ್ರಮಗಳನ್ನು ಪಾರ್ಟಿ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ತಪ್ಪಿಸಕ್ಕೆ ಭಾಳ ಮಂದಿ ಪ್ರಯತ್ನ ಮಾಡಿದ್ರು. ನೋಡಿ, ಆ ಥರ ಯಾವುದೂ ಇರೋಂಗಿಲ್ಲ. ಯಾರು ಟಿಕೆಟ್ ತಪ್ಸೋಕೆ ಯಾರೂ ಇರೋಂಗಿಲ್ಲ. ಹಣೆ ಬರ ಬರ್ದಿರ್ತದೆ. ಒಂದ್ಸಲ ಹಣೆ ಬರದಾಗ ಬರ್ದಿತ್ತಂದ್ರೆ ಯಾರು ತಪ್ಸೋಕ್ಕಾಗಲ್ಲ. ನನಗೂ ಗೊತ್ತಿದ್ದಿಲ್ಲ ನಂದು ಬರೀತೈತೆ ಅಂತೇಳಿ ಬರೀತೀವತ್ತು ಯಾರೂ ತಪ್ಸೋಕ್ಕಾಗೋಂಗಿಲ್ಲ. ನಾನು ಹೇಳಿದರೆ ಅಭ್ಯರ್ಥಿಗಳು ಆಗುವಂಥವ್ರು ಆಕಾಂಕ್ಷಿಗಳಾಗಿರ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದ ತಪ್ಪಲ್ಲ. ಆಕಾಂಕ್ಷೆಗೆ ಯಾರಿಗೂ ತಪ್ಪಲ್ಲ. ಆಕಾಂಕ್ಷೆ ಆಗಿರ್ತಾರೆ. ಕೊನೆ ಕ್ಷಣದವರೆಗೂ ಫೈಟ್ ಮಾಡೋಕ್ಕೆ ನಮ್ಗೆ ಆದಿ ಇರುತ್ತೆ. ಆಗಿಲ್ಲ ಅಂದಮೇಲೆ ಒಂದು ಸಲ ಅಧಿಕೃತ ಅಭ್ಯರ್ಥಿ ಘೋಷಣೆ ಆದಮೇಲೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ 100% ಅಲ್ಲೆಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ಭಾಳ ಒಳ್ಳೆಯ ನಾಯಕರು ಕೂಡ ಅಲ್ಲಿದ್ದಾರೆ. ನಮ್ಮ ಒಳ್ಳೆಯ ಕಾರ್ಯಕರ್ತರ ತಂಡ ಐತಿ. ಅವರೆಲ್ಲರೂ ಸೇರಿಸಿ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ರೆಡ್ಡಿಯವರು ವಾಪಸ್ ಬಿಜೆಪಿ. ನೋಡಿ, ಇವತ್ತು ಒಂದು ಒಳ್ಳೆಯ ಸಂಗತಿಗಳು ನಡೀತಾ ಇದ್ದಾವೆ. ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವಕ್ಕೆ ಎಲ್ಲರೂ ಕೂಡ ಇವತ್ತು ಸಹಕಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆಗ್ತಾ ಇದ್ದೇವೆ. ಇವತ್ತು ರೆಡ್ಡಿಯವರು ಬಂದಿದ್ದಾರೆ. ಮೊನ್ನೆ ಕೂಡ ಅನೇಕ ಜನರು ಸೇರ್ಪಡೆ ಆಗ್ತಾಯಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಕಾದು ನೋಡಿ. ಇಲೆಕ್ಷನ್ನು 1ನೇ ಸುತ್ತಿಂದು ನಮ್ಮದು ಡೇಟ್ ಆಫ್ ಇದ್ರದ್ದು ಇವೆಂಟ್ ಸ್ಟಾರ್ಟ್ ಆಯಿತು ಅಂತ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದ್ರೆ ಭಾಳಷ್ಟು ಪರಿವರ್ತನೆಗಳು ರಾಜ್ಯದಲ್ಲಿ ಆಗ್ತಾ ಇದ್ದಾವೆ. ಭಾಳಷ್ಟು ಪರಿವರ್ತನೆ ಆಗಿದೆ. ಚುನಾವಣೆ ಆದಮೇಲೆ ಬಹುದೊಡ್ಡದಾದಂಥ ಪರಿವರ್ತನೆಯನ್ನು ನಾವು ಕಂಡೇ ಕಾಣ್ತೇವೆ. ಪರಿವರ್ತನೆ ಅಂದ್ರೆ ಯಾವ ಕಾದು ನೋಡ್ರಿ ಅಷ್ಟೇ. ಈಗ ಕಾಂಗ್ರೆಸ್ನವ್ರು ಬರ್ತಾರೋ ಅಥವಾ ಸರ್ಕಾರ, ಈಗ ಮೊನ್ನೆ ಕಾಂಗ್ರೆಸ್ನವರೇ ಹೇಳಿದ್ರು ಲೋಕಸಭೆ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯ ಇರಲ್ಲ. ನೋಡಿ, ಇವತ್ತು ಶ್ರೀನಿವಾಸ್ ಅವರು ಶಾಸಕರು ಅವ್ರು ಹೇಳಿದ್ದಾರೆ, ಒಂದು ವಿಷಯಗಳನ್ನ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 20ಕ್ಕಿಂತ ಹೆಚ್ಚಿನ ಸೀಟುಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರ ಅನ್ನುವಂಥದ್ದನ್ನು ಅವರ ಸ್ಪಷ್ಟ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಚುನಾವಣೆಯ ದಿನಾಂಕ ಘೋಷಣೆ ಆದ ತಕ್ಷಣ ಅವ್ರಿಗೆ ಕ್ಲಿಯರಿಟಿ ಆಗೈತಿ. ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನೈತಿ ಮತ್ತು ರಾಜ್ಯದಲ್ಲಿ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ಹಂತಕ್ಕೆ ಬಂದು ನಿಂತೈತೆ ಅನ್ನೋಂಥದ್ದನ್ನು ಆ ಸ್ಪಷ್ಟ ಇವತ್ತೇನು ಅವ್ರ ಹೇಳಿಕೆ ಇದೆ. ಶ್ರೀನಿವಾಸ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆನೇ ಭಾಳ ಸ್ಪಷ್ಟವಾಗುತ್ತೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ನೆಲಕಚ್ಚಿ ಹೋಗುತ್ತೆ. ಅದರ ಪರಿಣಾಮವಾಗಿ ಅವರೇ ಹೇಳ್ಯಾರಿಗೆ, ನಾವು ಹೇಳೋಕತ್ತಿಲ್ಲ, BJP ಅವರನ್ನೇ ನಾವು ಹೇಳಿಲ್ಲ, ನಾವು ಹೇಳುವಂಥ ಪ್ರಯತ್ನ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರ್ತೈತಿ ಅಂತ ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿತ್ತು. ಈಗ ಅವ್ರ ಹೇಳಿಕೆಯಿಂದ ಭಾಳ ಸ್ಪಷ್ಟ ಆಗೈತಿ. ಚುನಾವಣೆ ನಂತರ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡದಾದಂಥ ಪರಿವರ್ತನೆ ಬಹುಶಃ ಕಾಣ್ತೈತಿ. ಇದು ಭಾರತೀಯ ಜನತಾ ಪಾರ್ಟಿ ಇಲ್ಲ, ಕಾಂಗ್ರೆಸ್ಸಿನ ಒಳ ಹೊಡೆತ ಅಂತಂದ್ರೆ ಅದರಿಂದ ಆಕೈತಿ ವಿನ ಭಾರತೀಯ ಜನತಾ ಪಾರ್ಟಿ ಯಾವುದು ಮೈಮೆ ತೊಗೊಳಂಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.